ಕೇರಳಂನಲ್ಲಿ ಭಾರಿ ಮಳೆಗೆ 7 ಸಾವು ಸಂಭವಿಸಿರೋದು. ನೋಡಿ, ಕೇರಳ ವಯನಾಡು ಈ ಭಾಗದಲ್ಲಿ ವಿಪರೀತವಾಗಿ ಮಳೆ ಆಗ್ತಾ ಇದೆ. ಅದರ ಜೊತೆಗೆ ಈ ಭೂಮಿ ಕುಸಿತ ಆಗ್ತಾ ಇರುವಂಥದ್ದು, ಭೂಮಿ ಕುಸಿದು ಮನೆಗಳ ಮೇಲೆ ಬೀಳ್ತಾ ಇರುವಂಥದ್ದು, ಈ ಥರದ್ದು ಪ್ರಕರಣಗಳು ಹೆಚ್ಚಾಗ್ತಾ ಇರೋದು. ಇದೀಗ ಕೇರಳಂ ರಾಜ್ಯದಾದ್ಯಂತ ಶನಿವಾರ ಭಾರಿ ಮಳೆ ಆಗಿದ್ದು, ಈ ಸಂಬಂಧ ಅವಘಡಗಳು ಸಂಭವಿಸಿದ್ದು 3 ಮಕ್ಕಳು ಸೇರಿ 7 ಮಂದಿ ಮೃತಪಟ್ಟಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಕೊಟ್ಟಾಯಂ, ಇಡುಕ್ಕಿ, ಎರ್ನಾಕುಳಂ ಹಾಗೂ ಪತ್ತನಂತಿಟ್ಟು ಜಿಲ್ಲೆಗಳಲ್ಲಿ ಪ್ರವಾಹ ಮತ್ತು ಭೂಕುಸಿತ ಉಂಟಾಗಿದೆ. ಹಲವೆಡೆ ಸೇತುವೆಗಳು, ರಸ್ತೆಗಳು ಮುಳುಗಡೆ ಆಗಿವೆ. ವಾಹನ ಸಂಚಾರವೂ ಕೂಡ ಅಸ್ತವ್ಯಸ್ತಗೊಂಡಿದೆ. ಇನ್ನು ಕೊಟ್ಟಾಯಂ ಜಿಲ್ಲೆಯಲ್ಲಿ ಮಣಿಮಾಲ ಮತ್ತು ಪುಲೈಖಯರ್ ನದಿಗಳು ಉಕ್ಕಿ ಹರಿತಾ ಇದೆ. ಕೊಟ್ಟಿಕ್ಕಲ್ ಸೇತುವೆ ಮುಳುಗಡೆ ಆಗಿದೆ. ಪಂಪಾ ನದಿಯಲ್ಲಿ ನೀರಿನ ಮಟ್ಟ ಹೆಚ್ಚಾಗ್ಬಿಟ್ಟಿದೆ. ಕೋಝಿಕೋಡು, ಮಲಪ್ಪುರಮ್ಮು, ಕಣ್ಣೂರು, ಪಾಲಕ್ಕಾಡು ಜಿಲ್ಲೆಗಳಲ್ಲಿ ಸಣ್ಣ ಪುಟ್ಟ ಭೂಕುಸಿತಗಳು ಸಂಭವಿಸಿದೆ. ವೈನಾಡ್ ಘಾಟ್ ರಸ್ತೆಯಲ್ಲಿ ಭೂಕುಸಿತ ಸಂಭವಿಸುವ ಸಾಧ್ಯತೆ ಇದ್ದು ವಾಹನ ಸಂಚಾರವನ್ನು ನಿರ್ಬಂಧಿಸಲಾಗಿದೆ. ವೈನಾಡು ಘಾಟ್ ರಸ್ತೆ ಗೊತ್ತೇ ಇದೆಯಲ್ಲ ನಿಮಗೆ ಹೆಂಗಿದೆ ಅಂತ ಅಂದ್ಬಿಟ್ಟು, ಅಲ್ಲೂ ಕೂಡ ಭೂಮಿ ಕುಸಿತ ಆಗುವಂಥ ಭೀತಿ ಇರೋದು. ಸೊ ಆ ಕಾರಣಕ್ಕಾಗಿ ಮುನ್ನೆಚ್ಚರಿಕಾ ಕ್ರಮವನ್ನು ಕೈಗೊಂಡಿದ್ದಾರೆ. ಸದ್ಯಕ್ಕೆ ಆ ಪ್ಲೇಸ್ಗೆ ಅಂದರೆ ಆ ರಸ್ತೆಯ ಮಾರ್ಗವಾಗಿ ಎಲ್ಲೂ ಹೋಗದಂತೆ ನಿರ್ಬಂಧವನ್ನು ಹೇರಲಾಗಿದೆ. ಸೊ ಇನ್ನು ಎಲ್ಲ ಕಡೆಯಲ್ಲೂ ಕೂಡ ಇದೇ ರೀತಿಯಾಗಿ ಮಳೆ ಸುರಿತಾ ಇದೆ.